ಓಕೆ. ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ಟ್ ಆಫ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಏನಪ್ಪ ಏನು ತ್ರಿಶೂಲ ಮಾರ ದೇವಸ್ಥಾನ ಇದ್ದಂಗಿದೆ. ಸೊ ಒಂದು ಸಿನಿಮಾ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಆ್ಯಂಡ್ ಆ ಸಿನಿಮಾ ತಂಡ ಆಮೇಲೆ ಸ್ಟಾರ್ಟ್ ಹೇಗಾಯಿತು ಅನ್ನೋದನ್ನ ತಂಡದ ಹತ್ರನೇ ಮಾತಾಡಿಸಿ ತಿಳಿಸ್ಕೊಡೋಣ. ಸೊ ಬನ್ನಿ. ಸೊ ಹಾಯ್ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ಸೂಪರ್ ಸಂಜಯ್ ಅವರೇ, ನೀವು ಹೇಗಿದ್ದೀರಾ? ಓ ಆರಾಮ್. ಸೊ ಯಾವ ಸಿನಿಮಾ ಅಂದರೆ L2 ಮುತ್ತ. ಸೊ ನಾವು ಯಾವ ಪ್ಲೇಸಲ್ಲಿದ್ದೀವಿ ಆ ಪ್ಲೇಸಿಂದ ಈ ಸಿನಿಮಾದ ಒಂದು ಏನು ಸ್ಟಾರ್ಟ್ ಆಯಿತಂತೆ. ಸೊ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಅದರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಕೇಳೋಣ. ಸೊ ನಿರ್ದೇಶಕರಿಂದನೇ ಫಸ್ಟು ನಾನು ನಿಂತ್ಕೊಳ್ತೇನೆ. ಓಕೆ. ಹಾಯ್ ಎಲ್ಲರಿಗೂ. ಈ ಜಾಗದ ಹೆಸರು ಕಂಡಿಮಕ್ಕಿ ದೇವಸ್ಥಾನ ಅಂತ, ಕೊಡಗು ಜಿಲ್ಲೆ ವಿರಾಜಪೇಟೆಯಲ್ಲಿದೆ ಇದು. ಇಲ್ಲಿ ದೇವಯ್ಯಣ್ಣ ಅಂತ ಒಬ್ರು ಇದ್ದಾರೆ, ಧನು ದೇವಯ್ಯಣ್ಣ. ಅವರು ನಮಗೆ ಈ ಜಾಗನ ಪರಿಚಯ ಮಾಡಿಸಿದ್ರು. ನಾವು L2 ಮುತ್ತ ಫೀಚರ್ ಫಿಲ್ಮಿಗೆ ಏನು ರೆಡಿ ಇದೆ, ರಿಲೀಸ್ಗೆ ರೆಡಿ ಇದೆ August 1ಗೆ. ಅದಕ್ಕೆ ಸಿನಿಮಾ ಶೂಟ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಕ್ಯಾಮ್ರಾದಲ್ಲಿ ಒಂದು ಸಣ್ಣ ಟೀಸರ್ ಅಂತ ಮಾಡೋಕ್ಕೆ ಹೊರಟ್ವಿ ನಾವು. ಆ ಸಣ್ಣ ಟೀಸರ್ ಮಾಡೋ ಟೈಮಲ್ಲಿ ನಾವು ಈ ಕಂಡಿಮಕ್ಕಿ ಸ್ಥಾನದಲ್ಲಿ ಬಂದು ಶುರು ಮಾಡಿದ್ವಿ. ಅಲ್ಲೊಂದು ಅಜ್ಜಪ್ಪ ಸ್ಥಾನ ಅಂತಿದೆ, ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ನಾವು ಗಿಂಬಲ್ ಎಲ್ಲ ಇಟ್ಟು ಸ್ಟಾರ್ಟ್ ಮಾಡಿದಾಗ ಇಲ್ಲೆಲ್ಲ ಫುಟೇಜ್ ತೊಗೊಳೋಗಿ ಬರ್ತಾ ಇತ್ತು. ಅಲ್ಲಿ ಶಾರ್ಟ್ ತೊಗೊಂಡ್ರೆ ಕಂಟಿನ್ಯೂಸ್ ವೈಬ್ರೇಟ್ ಆಗೋದು. ತೋರಿಸ್ತೀನಿ ಜಾಗ ನಿಮಗೆ. ಅದು ಟೆಕ್ನಿಕಲಿ ಏನು ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅದಕ್ಕೆ, ಆಯ್ತಾ. ಇದೇನು ಬಿಲ್ಡಪ್ಗೋ ಗಿಮಿಕ್ಗೋ ಹೇಳ್ತಾ ಇಲ್ಲ, ನಿಜವಾಗ್ ನಡೆದಿರೋದನ್ನ ಹೇಳ್ತಾ ಇದ್ದೀನಿ. ಬಿಕಾಸ್ ಇಲ್ಲಿ ದೈವಗಳದೆಲ್ಲ ತುಂಬ ಇದಿರುತ್ತೆ. ಇಲ್ಲಿ ಅಜ್ಜಪ್ಪಂದು ಸ್ಥಾನದ ನೀವು ನೋಡ್ಬೋದು. ಸೊ ನಾವು ಕ್ಯಾಮ್ರಾ ಇಲ್ಲಿ ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ ಅದು ಗಿಂಬಲ್ ಫುಲ್ ವೈಬ್ರೇಟ್ ಆಗೋದು. ಆ್ಯಂಡ್ ಫುಟೇಜ್ ನೋಡಿದ್ರೆ ಕಂಪ್ಲೀಟ್ ಬ್ಲ್ಯಾಕಲ್ಲಿತ್ತು. ಏನೊಂದು ಗೊತ್ತಾಗ್ತಿರಲಿಲ್ಲ. ಆಮೇಲೆ ಪೂಜಾರಿ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ದೈವ ನಾನಿದ್ದೀನಿ ಅಂತ ಹೇಳ್ತಾ ಇದೆ ನಿಮಗೆ. ಅಜ್ಜಪ್ಪ ಅಂದರೆ ನಮ್ಮೂರಲ್ಲೂ ಇದೆ ಅದು. ಆ ದೈವ ನಾನಿದ್ದೀನಿ ಅಂತ ಹೇಳ್ತಾ ಇದೆ. ಸೊ ಯಾವುದೂ ತೊಂದರೆ ಆಗಲ್ಲ ಅಂತ. ಇದಕ್ಕೆ ಮುಂಚೆ ಒಂದು ಸಿನಿಮಾ ಮಾಡಬೇಕು ಅಂತೇಳಿ 3 years ಒದ್ದಾಡಿದ್ವಿ, ಏನೇನೋ ಇದು ಮಾಡಿದ್ವಿ. ಅದು ಒಂಚೂರು ಮೂವ್ ಆಗಲಿಲ್ಲ ಅದು. ಬಟ್ L2 ಮುತ್ತ ಯಾವಾಗ ಸ್ಟಾರ್ಟ್ ಮಾಡಿದ್ವಿ, ಯಾವುದೇ ಅಡೆತಡೆ ಇಲ್ದಿರ ಇಲ್ಲಿವರೆಗೂ ಬಂದು ನಿಂತಿದೆ. ಸಣ್ಣ ಟೀಸರ್ ಮಾಡಿದ್ನ ನೋಡಿ ಒಂದು ಪ್ರೊಡ್ಯೂಸರ್ಗೆ ತೋರಿಸಿದ್ವಿ. ಆ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಈಗ ದೊಡ್ಡ ಸಿನಿಮಾ ಮಾಡಿ ರಿಲೀಸ್ ಅಂತಕ್ಕೆ ಬಂದು ನಿಂತ್ಕೊಂಡಿದ್ದೀವಿ. ದಟ್ ಈಸ್ ದ ಪವರ್ ಆಫ್ ಕಂಡಿಮಕ್ಕಿ ಅಂತ ಹೇಳ್ಬೋದು ಸರ್. ಅಂದರೆ ನೀವು ಒಂದು ವಿಷಯ ಹೇಳಿದ್ರಿ ನನಗೆ ಯಾವಾಗಲೇ ಬರ್ತಾ, ನಿಮ್ಮ ಒಂದು ಶಾರ್ಟ್ ತೆಗಿಬೇಕಾದ್ರೆ ಇದೇ ಪ್ಲೇಸಲ್ಲಿ ಏನು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಿಮಗೆ ಅನ್ನೋದು ಅದ್ರ ಬಗ್ಗೆ. ಎಸ್, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಅಜ್ಜಪ್ಪ ಸ್ಥಾನದ ಏನು ತೋರಿಸಿದ್ದೆ. ನಮ್ಮ DOP ಇದ್ದಾರೆ ಮಿಲ್ಕಿ ಮೇಯಪ್ಪ ಭಾಸ್ಕರ್ ಅಂತ. ಫಸ್ಟ್ ಶಾಟ್ ಏನು ಮಾಡಬೇಕು ಅಂತ ಹೇಳಿದಾಗ ನಾನು ಅಲ್ಲಿಂದ ಹಿಂಗೆ ಬಂದು ಈ ಕಡೆಯಿಂದ ಗಿಂಬಲ್ ಹಿಂಗೆ ಪಾಸ್ ಆಗಿ ಅಂತ ಹೇಳಿದೆ. ಹಂಗೆ ಹೇಳಬೇಕಾದ್ರೆ ನಂದು ಅರ್ಧ ದೇಹ ಐ ಫೆಲ್ಟ್ ತುಂಬ ಕೋಲ್ಡ್ ಆದಂಗೆ ಫೀಲ್ ಆಯಿತು. ಈ ಗೂಸ್ ಬಂಪ್ಸ್ ಬರುತ್ತಲ್ವ, ಬರೀ ಒಂದು ಕಡೆ ಮಾತ್ರ ಅದ್ರ ಫೀಲ್ ಆಯಿತು. ಒಂದು 15-20 seconds ಆ ಥರ ಇತ್ತು. ಸೊ ಅವಾಗ ನನಗೆ ಭಯ ಆಯಿತು, ವಾಟ್ ಈಸ್ ದಿಸ್ ಅಂತ. ದೆನ್ ಪೂಜಾರಿ ಅವ್ರನ್ನ ಕೇಳಿದಾಗ ಹೇಳಿದ್ರು, ಇಲ್ಲ ಅದು ನಾನು ಇದ್ದೀನಿ ಅಂತ ಸೂಚನೆ ಕೊಡ್ತಾ ಇದೆ, ಇನ್ನೆಲ್ಲ ಒಳ್ಳೇದಾಗುತ್ತೆ ಅಂತ. ಅವ್ರು ಹೇಳಿದ ರೀತಿಯಲ್ಲಿ ಒಂಚೂರು ಅಡೆತಡೆ ಬರಲಿಲ್ಲ. ಕಂಪ್ಲೀಟ್ ಶೂಟ್ ಆಗಲಿ ನಾವೆಲ್ಲ ರಿಸ್ಕಿ ಪ್ಲೇಸಸಲ್ಲೇ ಮಾಡಿದ್ದು. ಬಟ್ ಆದರೂ ಇದುವರೆಗೂ ಯಾವುದೂ ಇನ್ಸಿಡೆಂಟ್ ಆ ಥರದ್ದು ಆಗಲಿಲ್ಲ. ಆ್ಯಂಡ್ ಥ್ರೂ ದ ಪ್ರೋಸೆಸ್ ರಿಲೀಸ್ ಅಂತದವರೆಗೂ ಬಂದಿದ್ದೀವಿ, ಯಾವುದೇ ರೀತಿ ಅಡೆತಡೆ ಬಂದಿಲ್ಲ. ಆ್ಯಂಡ್ ಅದಕ್ಕೆ ರಿಲೀಸಿಗೆ ಮುಂಚೆ ಬರಬೇಕು ಅಂತೇಳಿ ಬೇಡ್ಕೊಂಡಿದ್ವಿ ನಾವು. ಅದೇ ರೀತಿ ರಿಲೀಸಿಗೆ ಮುಂಚೆ ಬಂದಿದ್ದೀವಿ. ಸೊ ರಿಲೀಸ್ ಕೂಡ ಯಾವುದೇ ರೀತಿ ಅಡೆತಡೆ ಇಲ್ದೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಿನಿಮಾ ಗೆಲ್ಲುತ್ತೆ ಅಂತ ಒಂದು ನಂಬಿಕೆ ಇದೆ.